ಅನಿಲ್ ಅವರೇ ಯಾರು ತಾಳ್ಮೆ ಕಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನಡೀತಾ ಇದ್ದದ್ದು ವಾಲ್ಮೀಕಿ ಪುತ್ಥಳಿ ಅನಾವರಣ. ಭರತ್ ರೆಡ್ಡಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಿಸ್ಬಿಟ್ರೆ ಭರತ್ ರೆಡ್ಡಿ ಮನೆಯದಲ್ಲ ಅದು ಕಾರ್ಯಕ್ರಮ, ಭರತ್ ರೆಡ್ಡಿ ಜೇಬಿನ ದುಡ್ಡಲ್ಲ. ಆತ ಒಬ್ಬ ಶಾಸಕ ಇದ್ದಾರೆ. ಒಂದು ವಾಲ್ಮೀಕಿ ಪುತ್ಥಳಿ ಆಗಬೇಕು ಅಂತ ಬಂದಾಗ ಆ ಊರಿನ ಒಬ್ಬ ಶಾಸಕ ಇದ್ದಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತೇನೋ. ಒಂದು ಫ್ಲೆಕ್ಸು ಒಂದು ದಿನ ಇರ್ತಿತ್ತಾ, 2 ದಿನ ಇರ್ತಿತ್ತಾ, ಒಂದು ವಾರ ಇದ್ದು ಬಿಡೋದಾ? ಆಯ್ತಪ್ಪ, ಏನು ಮುಳುಗೋಗ್ತಾ ಇತ್ತು ಬಳ್ಳಾರಿ? ಅನಿಲ್ ಅವರೇ ಮಾತಾಡಿ. ಸರ್, ಒಂದು ಅಲ್ಲಿ ವಾಲ್ಮೀಕಿಯ ಪುತ್ಥಳಿ ಅನಾವರಣಕ್ಕೆ ಮಾಡ್ತಾ ಇರುವಂತದ್ದು ಯಾರ ವಿರೋಧವೂ ಇರ್ಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಫ್ಲೆಕ್ಸ್ ಅನ್ನ ಹಾಕೊಳ್ಳೋದಿಕ್ಕೆ ಅಲ್ಲಿಗೆ ಯಾಕಾಯ್ತು ಅಂತ ಹೇಳಿದ್ರೆ ತಮಗೆ ಗೊತ್ತಿರ್ಲಿ, ಇವ್ರಿಗೆ ಮಾಹಿತಿ ಸರಿಯಾಗಿ ಇದ್ದಂಗಿಲ್ಲ. ಈಗೇನ್ ಹೇಳಿದ್ರು, ಇಡೀ ಹೆಚ್ಚು ಕಡಿಮೆ ಒಂದು 1000 1200 1500 ತನಕ ಕೂಡ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ. ಇಡೀ ಊರ್ ತುಂಬಾ ಹಾಕಿದ್ದಾರೆ. ಒಂದು ಯಾರು ಈಗ ಅವ್ರ ಮನೆಗೆ ಯಾರು ಹೇಳಿದ್ರಲ್ಲ, ಈಗ ಅವ್ರ ಮನೆ ದಾರಿಗೆ ಹೋಗುವಂತ ಸಂದರ್ಭದಲ್ಲಿ ದಾರಿಗೆ ಹಾಕಿದ್ರೆ ಟ್ರಾಫಿಕ್ ತೊಂದರೆ ಆದ್ರೆ ಯಾವುದೇ ಫ್ಲೆಕ್ಸ್ ಗಳನ್ನ ಹಾಕುವ ಮುನ್ನ ಮಹಾನಗರ ಪಾಲಿಕೆಯಲ್ಲಿ ಎಷ್ಟಕ್ಕೆ ಅನುಮತಿ ತಗೊಂಡಿದ್ದಾರೆ? ಒಂದು ಅಂಕಿಅಂಶ ಹೇಳಿ. ಹೆಚ್ಚು ಕಡಿಮೆ ಯಾರ ಅನುಮತಿನೇ ತಗೊಂಡಿಲ್ಲ, ಶುಲ್ಕ ಕಟ್ಟಿಲ್ಲ. ಆಯ್ತು, ಇರ್ಲಿ, ಒಂದ್ ಕಡೆ ಅಧಿಕಾರ ಇದ್ದಾಗ ನಡೆಸಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾವುದಕ್ಕೆ ತಮಗ್ ಗೊತ್ತಿರ್ಲಿ, ಜನಾರ್ದನ್ ರೆಡ್ಡಿ ಅವರು ಮನೆ ಹಿಂಗೆ ಲೆಫ್ಟಿಗೆ ತಗೊಳ್ಳೋಂತ ಸಂದರ್ಭದಲ್ಲಿ ರೋಡಿಗೆ ಹಾಕಿದ್ರೆ ಬೆಳಿಗ್ಗೆನೆ ಹೇಳಿದ್ದಾರೆ, 4 ಗಂಟೆಗೆ ಹೇಳಿದ್ದಾರೆ ತೆಗೆದ್ಬಿಡಿ ಅಂತ ಹೇಳಿದ್ರೆ ಪೊಲೀಸ್ನವರು ಬಂದು ಇಲ್ಲಿ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಸಂಜೆ 6:30 7:00 ಒಂದು ಗೂಂಡಾಗಳ ತಂಡ ಬಂದು ಅಲ್ಲಿ ಏನೋ ಫ್ಲೆಕ್ಸ್ ಹಾಕ್ತಿವಿ ಅಂತ ಹೇಳಿ ಏನೋ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಇಷ್ಟು ಫ್ಲೆಕ್ಸ್ ಗಳು ಹಾಕಿದಾಗ ಅವ್ರ ಕಾರ್ಯಕ್ರಮವನ್ನ 3ನೇ ತಾರೀಕು ಯಶಸ್ಸು ಮಾಡ್ಕೊಳ್ಬೇಕು ಅನ್ನೋಂಥದ್ದು ಅವ್ರದ್ದು ಗುರಿ. ಆದ್ರೆ ಕಾಲ್ ಕೆರೆದು ಜಗಳಕ್ಕೆ ಬರೋದು ಅನ್ನೋದು ಒಂದಿದೆ, ಗಾದೆ ಮಾತಿದೆ. ಇವತ್ತು ಅಲ್ಲಿ ಬಂದು ಮನೆಗೆ ಅಲ್ಲಿ ಹತ್ತಿರದಲ್ಲಿ ಹಾಕಿ ಟ್ರಾಫಿಕ್ ತೊಂದರೆ ಆಗಿ ಗದ್ದಲ ವಾಂಟೆಡ್ಲಿ ಮಾಡ್ಬೇಕಂತ ಇಂಟೆನ್ಷನ್ ಹೋಗಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಏನು ಹಾಕ್ಬೇಕನ್ನೋಂಥದ್ದು ಏನಿದೆ? ನಾವು ಇದು ಬಿಡಿ ಬಳ್ಳಾರಿ ನಗರ ತುಂಬಾ ಅಲಂಕಾರ ಮಾಡಿದಾಗ ಫ್ಲೆಕ್ಸ್ ಹಾಕಿದಾಗ ಅಲ್ಲಿ ಒಂದು 2 ಫ್ಲೆಕ್ಸ್ ಇಲ್ದಿದ್ರೆ ಚಿಂತೆ ಆಯ್ತು. ನಮ್ಮ ಉದ್ದೇಶ ಏನು? ಕಾರ್ಯಕ್ರಮ ಚೆನ್ನಾಗಬೇಕು ಅನ್ನೋ ಇಂಟೆನ್ಷನ್ ನಿಮ್ಗಿಲ್ಲ. ಈ ಗುಂಡಾಗಿರಿಯ ತಂಡ ಆಗಿಲ್ಲ. ಈಗ ರೋಡ್ ಯಾರ್ದು ಅಂತ ರೋಡಲ್ಲಿ ಫ್ಲೆಕ್ಸ್ ಕಟ್ಟಬೇಡ, 2 ಕಟ್ತಾ ಇದ್ರೆ ಆಯ್ತಿತ್ತು ಅಂತ ನೀವು ಹೇಳ್ತಾ ಇದೀರಲ್ವಾ? ಯಾಕೆ ಕಟ್ಟಬಾರ್ದಲ್ಲಿ? ಆಯ್ತು, ಯಾಕೆ ಕಟ್ಟಬಾರ್ದಪ್ಪ? ಅನಿಲ್ ಮನೆನೇ ಇತ್ತು, ಅನಿಲ್ ಮೊಕ್ಕ ಅವ್ರ ಮನೆನೇ ಇತ್ತು. ನಿಮ್ ಮನೆ ಮುಂದೆ ಹಿಂಗ್ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಶಾಸಕರಿದ್ದಾರೆ ಅಂತ ಒಂದು ಫ್ಲೆಕ್ಸ್ ಹಾಕ್ಬಿಟ್ಟಿದ್ರೆ ಅನಿಲ್ ಗಂಟೆ ಏನ್ ಹೋಗ್ತಾ ಇತ್ತಲ್ಲಿ? ಸರ್, ಅವರು ಅಲ್ಲಿ ಫ್ಲೆಕ್ಸ್ ಹಾಕೊಳ್ಳೋದಕ್ಕೆ ಯಾರ್ದು ತೊಂದರೆ ಇಲ್ಲ. ಈ ಬಳ್ಳಾರಿಯಲ್ಲಿ ಯಾರ್ದು ತೊಂದರೆ ಇಲ್ಲ, ನೀವು ಹಾಕೊಳ್ಳೋದಕ್ಕೆ ಯಾರ್ದು ವಿರೋಧ ಇಲ್ಲ. ಆದ್ರೆ ಎಲ್ಲಿ ಹಾಕ್ಬೇಕಾಗಿತ್ತು? ಈಗ ನಾನ್ ಬಂದು ನಿಮ್ ಮನೆ ಹತ್ರ ಡೋರ್ ಮುಂದೆ ನಾನು ಒಂದು ಫ್ಲೆಕ್ಸ್ ಹಾಕಿದ್ರೆ, ಬ್ಯಾನರ್ ಹಾಕಿದ್ರೆ ನೀವು ಸುಮ್ನೆ ಇರ್ತೀರಾ? ನಾವು ಡೋರ್ ಮುಂದೆ ಕಟ್ಟಿಲ್ಲ, ರೋಡ್ ಕಟ್ಟಿರೋದು 100 ಮೀಟರ್ ಇತ್ತು ಅಲ್ಲಿಂದ ಅಂತ ಕೆಲವರು ಮಾತಾಡಿದ್ರು. ಡೋರ್ಗೆ ಯಾರು ಹಾಕಿಲ್ಲ, ರೋಡ್ಗೆ ಹಾಕಿದ್ರೆ ರೋಡ್ ಏನ್ ರೆಡ್ಡಿ ಅವ್ರದ್ದು ಅಂತ ಕೇಳಿದ್ರಲ್ಲಿ. ಹೌದು, ನಾವಿಲ್ಲಿ ಹೇಳ್ತಾ ಇರೋದು ರೋಡ್ ಯಾರ್ದು ಅಲ್ಲ, ಇರ್ಬೋದು. ಆದ್ರೆ ದಾರಿಗೆ ಅಡ್ಡ ಹಾಕ್ತಾ ಇದ್ರೆ ಅಡ್ಡ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಅದನ್ನ ನಾವ್ ಇಲ್ಲೇ ಹಾಕ್ಬೇಕು ಅನ್ನೋಂಥದ್ದು ಹಠ ಇದೆಯಲ್ಲ, ಗುಂಡಾಗಿರಿಯನ್ನ ಮಾಡೋಂಥದ್ದಲ್ಲ. ತಂಡ ಅಲ್ಲೇ ನಾವು ಕಟ್ತೀವಿ. ಆಯ್ತು, ನಿಮ್ ವಾದ ಇಟ್ಕೊಳ್ಳೋಣ. ಒಮ್ಮೆ ಬೆಳಗ್ಗೆ ಅವ್ರು ಹಾಕಿದ್ರಂತೆ, ಹರಿದು ಹಾಕಿದ್ರು, ಸಂಜೆ ಮತ್ತೆ ಹಾಕಕ್ಕೆ ಬಂದ್ರು, ಗಲಾಟೆ ಆಯ್ತು, ಒಂದು ವಾದ ಇಟ್ಕೊಂಡ್ಬಿಡೋಣ. ಈ ಪೋಸ್ಟ್ ಮಾರ್ಟಮ್ ವಿಚಾರ ಬಂತಲ್ಲ, ಇಂಥ ದೊಡ್ಡ ಗಲಭೆ ಆದಾಗ ಈ ಖಾಸಗಿ ಗನ್ಮ್ಯಾನ್ ಅಂತ ಹೇಳ್ತಾರೆ, ಪೊಲೀಸರು ಕೂಡ ಒಂದಷ್ಟು ರೌಂಡ್ಗಳು ಫೈರ್ ಮಾಡಿದ್ರು ಅಂತ ಹೇಳ್ತಾರೆ. ತನಿಖೆ ಆರಂಭಿಕ ಹಂತದ ತನಿಖೆಯಲ್ಲಿ ಪೊಲೀಸರ ಗನ್ನಿಂದ ಸಿಡಿದಿರ್ತಕ್ಕಂಥ ಬುಲೆಟಿಂದ ಈ ವ್ಯಕ್ತಿ ಸತ್ತಿಲ್ಲ ಅಂತ ಕೂಡ ರಿಪೋರ್ಟ್ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಈ ಥರದ ಒಂದು ಒಂದು ಗುಂಡಿನ ದಾಳಿಗಳಾದಾಗ ನಿಮ್ಗನ್ಸುತ್ತಾ ಪೋಸ್ಟ್ ಮಾರ್ಟಮ್ ಇಲ್ದೇನೆ ಒಂದು ವ್ಯವಸ್ಥೆ ಆ ಮನುಷ್ಯನನ್ನ ಸಂಸ್ಕಾರ ಮಾಡಿಬಿಡ್ತಾ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ? ಬೇಸಿಕ್ ಕೇಳ್ತಾ ಇದ್ದೀನಿ. ಪೋಸ್ಟ್ ಮಾರ್ಟಮ್ ಮಾಡಿದಿರಾ, ಆ ವ್ಯಕ್ತಿ ಸಂಸ್ಕಾರ ಮಾಡಿಬಿಡೋಣ, ನಡೀರೋ ಪ್ಲಾನ್ ಮಾಡ್ಕೊಂಡ್ಬಿಡೋಣ, ಸಾಧ್ಯನಾ ಇದು? ಸರ್, ಅದಕ್ಕೆ ಒಂದು ತಮಗೆ ಗೊತ್ತಿರಲಿ, ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಇಟ್ಕೊಳ್ರಿ, ಸ್ವಲ್ಪ ಅದನ್ನ ತಿರ್ಚುವಂತ ಪ್ರಯತ್ನ. ಈಗ ಒಂದು ಯಾರ ಗನ್ಮ್ಯಾನ್ಗಳು ಅವರು? ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಯಾರ ಗನ್ಮ್ಯಾನ್ಗಳು? ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು. ಈಗ ಯಾರಿಗೂ ಕೂಡ ಅದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ,
ಯಾರು ಕೂಡ ಈ ರೀತಿ ಯಾರು ರಾಜಶೇಖರ್ ಅಲ್ಲಿ ಹತ್ಯೆ ಆಯ್ತು, ಪ್ರಾಣ ಕಳ್ಕೊಂಡ, ಅದು ಬಿಜೆಪಿ ಯಾವ ಪಾರ್ಟಿಯಲ್ಲೂ ಆಗ್ಬಾರ್ದು, ಓಕೆ, ಅದನ್ನ ಪ್ರಶ್ನೆನೇ ಇಲ್ಲ. Okay. ಆದ್ರೆ ಬುಲೆಟ್ ಯಾರ ಗನ್ನಿಂದ ಅದು ಹೋಯ್ತು, ಯಾರ ಅಂಗರಕ್ಷಕರು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರವರು, ಆಯ್ತು. ಅವರು ಬುಲೆಟ್ ಅವ್ರನ್ನ ಸರಿಯಾಗಿ ನಿರ್ವಹಣೆ ಮಾಡದಂತ ರೀತಿಯಲ್ಲಿ ಅದು ನೇರ ಅವ್ರ ಕಾರ್ಯಕರ್ತರಿಗೆ ಆಯ್ತು. Okay. ಇದು ನಮಗೂ ನೋವಾಗುತ್ತೆ. ಆದ್ರೆ ಅದೇ ಗುಂಡುಗಳಿಂದ ನೀವು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನೋಡಿರ್ಬೇಕು, ಎಲ್ಲಾ ಕಡೆ ಬರ್ತಾ ಇದೆ. ನೇರ ಗುಂಡಲ್ಲಿ ಗಾಳಿ ಆಡಿಸ್ತಾ ಇದ್ದಾರೆ, ಮನೆ ಮೇಲೆ ಆಡಿಸ್ತಾ ಇದ್ದಾರೆ, ಗಾಜುಗಳೆಲ್ಲ ಕೂಡ ಮನೆಯ ಮುಂಭಾಗದಲ್ಲೆಲ್ಲ ಹೊಡೆದೋಗಿದೆ. ಇದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ. ಪೋಸ್ಟ್ ಮಾರ್ಟಮ್ ಅಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರ ಶ್ರೀರಾಮ್ ಲೋರ ಗನ್ಮ್ಯಾನ್ಗಳ ಅನಿಲ್ ಕುಮಾರ್ ಅವರೇ, ಈಗ HD ಕುಮಾರಸ್ವಾಮಿ ಅವರಾಗ್ಲಿ, ಶ್ರೀರಾಮ್ಲು ಅವರಾಗ್ಲಿ, ನೀವಾಗ್ಲಿ, ಬಿಜೆಪಿ ಇದನ್ನ ಯಾರು ಆರೋಪ ಮಾಡಿದಾರಲ್ಲ ಲೀಡರ್ಗಳಾಗ್ಲಿ, ನೀವು ಯಾರಾದರೂ ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ಗಳಾ? ನೀವು ಯಾರಾದರೂ ಡಾಕ್ಟರ್ಗಳಿದ್ದೀರಾ ಇಲ್ಲಿ? ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಿರುಚಿಬಿಡ್ತಾ ಇದ್ರು, ಅದಕ್ಕೆ 2ನೇ ಸಲ ಮಾಡಿಬಿಟ್ಟಿದ್ದಾರೆ. ಈ ವರದಿಗಳನ್ನು ನಿಮ್ಗೆ ಹೇಳಿದವ್ರು ಯಾರು? ತಿರುಚಿರ್ತಕ್ಕಂಥ ಮಾಹಿತಿ ವಿತ್ ಪ್ರೂಫ್ ನಿಮ್ಮ ಬಳಿ ಏನಾದರೂ A4 ಸೈಜಿನ 50 ಪೈಸಾ ಇರ್ಬೋದು ಈ ಶೀಟು, ಅಥವಾ ₹1 ಇಟ್ಕೊಂಬಿಡಿ, ₹1 ಶೀಟಿನ ಮಾಹಿತಿ ನಿಮ್ಮ ಬಳಿ ಇದೆಯಾ? ಯಾರು ಡಾಕ್ಟ್ರುಗಳು? ಅನಿಲ್ ಮೊಕ ಡಾಕ್ಟ್ರಾ ಇಲ್ಲಿ? ಶ್ರೀರಾಮ್ಲು ಡಾಕ್ಟ್ರಾ? ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ ಯಾರಿದ್ರು ಇಲ್ಲಿ? ಯಾವ ಆಸ್ಪತ್ರೆ ವೈದ್ಯರು ಕೊಟ್ಟಿರ್ತಕ್ಕಂಥ ರಿಪೋರ್ಟಲ್ಲಿ ಈ ವ್ಯಕ್ತಿ ಗುಂಡಿನ ಗಾಯದಿಂದ ಸತ್ತಿಲ್ಲ, ಈ ಗುಂಡೆ ಹೊಕ್ಕಿಲ್ಲ ಇವನ ದೇಹಕ್ಕೆ, ಯಾರನ್ನ ಬರೆದಿರೋದು ನಿಮ್ಮ ಬಳಿ ₹1 ಶೀಟ್ದು ವರದಿ ಇದೆಯಾ ನಿಮ್ಮ ಬಳಿನಲ್ಲಿ? ಸುಮ್ಮನೆ ಬಾಯಿ ಬಂದಿದ್ದು ಮಾತಾಡ್ಬಿಡೋದು. ಅಲ್ಲಿ ರಿಪೋರ್ಟ್ ಮಾಡಿಬಿಟ್ಟಿದ್ರು, 2ನೇ ಸಲ ಆಗ್ಬಿಡ್ತಾ ಇತ್ತು, 3ನೇ ಸಲ ಆಗ್ಬಿಟ್ಟು. ಯಾರ್ರೀ ಎಕ್ಸ್ಪರ್ಟ್ ನಿಮ್ಮಲ್ಲಿ? ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ ಯಾರ್ರೀ? FSL ಎಕ್ಸ್ಪರ್ಟ್ ಯಾರು ನಿಮ್ಮಲ್ಲಿ? ಒಂದು ಸರ್ ಅದನ್ನ ಪೋಸ್ಟ್ ಮಾರ್ಟಮ್ನ ಮಾಡಿ ಎಲ್ಲರೂ ಕೂಡ ಯಾರೇ ಆದ್ರೂ ಕೂಡ ಈ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಹೌದಾ? ಒಂದು ಕಾಂಗ್ರೆಸ್ನವರು ಎಲ್ಲಿ ತನಕ ತಿರ್ಚಬಹುದು ಇದನ್ನ ಅಂತ ಹೇಳಿದ್ರೆ, ಕೊನೆಗೆ ಯಾರಾದ್ರೂ ಬಿಜೆಪಿ ಅವರೇ ಮಾಡಿದಾರೇನೋ ಅಥವಾ ಗನ್ನಾರಿಸಿದಾರೇನೋ, ಅವರೇ ಅಂಗರಕ್ಷಕರೇ ಮಾಡಿದಾರೆ ಅನ್ನೋ ರೀತಿಯಲ್ಲಿ ತಿರುಚಬಹುದು ಇದನ್ನ. ಅಲ್ಲ ಅನಿಲ್ ಅವರೇ, ನಾನೇನ್ ಹೇಳ್ತಿದ್ದೀನಿ ಗೊತ್ತಾ? ಅನಿಲ್ ಅವರೇ, ನಮ್ ಯಾರ ಬಳಿಯಲ್ಲೂ ಕೇಳಿಸ್ಕೊಳ್ಳಿ, ನಮ್ ಯಾರ ಬಳಿಯಲ್ಲೂ ಪೋಸ್ಟ್ ಮಾರ್ಟಮ್ ರಿಲೇಟೆಡ್ ಆಗ್ಲಿ, FSL ರಿಲೇಟೆಡ್ ಆಗ್ಲಿ 5 ಪೈಸದ ಮಾಹಿತಿ ನಮ್ ಯಾರ ಬಳಿನೂ ಈ ಕ್ಷಣಕ್ಕೂ ಲಭ್ಯ ಇಲ್ಲ. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ, ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ, ಅದರ ಸಬ್ಮಿಷನ್ ಆಗಿಲ್ಲ, ಚಾರ್ಜ್ ಶೀಟಲ್ಲಿ ಬಂದಿಲ್ಲ, ಏನೂ ಆಗದೆ. ನಿಮ್ಗೆ ಗೊತ್ತಿರಲಿ, ಇಂಥ ವಿಚಾರಗಳಲ್ಲಿ ಅನುಮಾನಗಳಿದ್ದಾಗ ಮತ್ತೆ ಕೂಡ ನಾವು ಅದನ್ನು ಚೆಕ್ ಮಾಡಿಸ್ಬೋದು, ಮತ್ತೆ ಕೂಡ ಚೆಕ್ ಮಾಡ್ಸೋಕ್ಕೆ ಅವಕಾಶಗಳಿದೆ ನಮಗೆ. ತಿರುಚಿಬಿಡ್ತಾ ಇದ್ರು ಅಂತ ಹೇಳಿ ಯಾವ ಥರ ನಾವು ಊಹೆ ಮಾಡ್ಕೊಂಡು ಹೇಳೋದು? ಎಲ್ಲಿ ಬಂದಿದೆ ರೀ? ಯಾರ ಹತ್ರ ಇದೆ? ಗುಂಡೇಟಿಂದ ಸತ್ತಿಲ್ಲ ಆ ವ್ಯಕ್ತಿ ಅಂತ ಯಾರಾದರೂ ಹೇಳಿದಾರೇನ್ರಿ? ಎಲ್ಲರೂ ಗೊತ್ತಿರ್ತಕ್ಕಂಥ ಸಂಗತಿ ಗುಂಡೇಟಿಂದ ಸತ್ತಿದ್ದಾನೆ ಆ ವ್ಯಕ್ತಿ ಅಂತ ಹೇಳಿ. ತಿರುಚಿದ್ದೇನು ಬಂತಿಲ್ಲಿ ಅಂತ ನಮ್ಮ ಪಾಯಿಂಟು. ನಾನು ಮಾತಾಡ್ತೀನಿ, ರವೀಶ್ ಅವರಿಂದ ಮಾತಾಡಿಸ್ತೀನಿ ನಾನು ಒಂದೇ ಒಂದು ಬ್ರೇಕ್ ಆದ್ಮೇಲೆ.